ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಅವತಾರ ಪುರುಷ 2 ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಔಟ್ಸ್ಟ್ರಕ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಇಟ್ಸ್ ಅ ಬ್ಲಾಕ್ ಬಾಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರತಿಯೊಂದು ಎಲಿಮೆಂಟ್ಸ್, ಎಸ್ಪೆಷಲಿ ಫಸ್ಟ್ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸುನಿ ಸರ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ಸುನಿ ಸರ್ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಸುನಿ ಸರ್ ಈ ಥರ ಒಂದು ಜಾನರ್ನ ಅಟೆಂಪ್ಟ್ ಮಾಡಿರೋದು. ಆ್ಯಂಡ್ ಸುನಿ ಸರ್ ಯು ಹ್ಯಾವ್ ಸಕ್ಸೀಡೆಡ್. ಪುಷ್ಕರ್ ಸರ್ ಆ್ಯಂಡ್ ಪುಷ್ಕರ್ ಫಿಲ್ಮ್ಸ್ಗೆ ತುಂಬ ಒಳ್ಳೆಯದಾಗಲಿ. ಯಾಕಂದರೆ ದಿಸ್ ಜಾನರ್ ಸುನಿ ಸರ್ ಅಟೆಂಪ್ಟ್ ಮಾಡಿರೋದು ನನಗೆ ಅವತಾರ ಪುರುಷ 1ಗಿಂತ 2 ತುಂಬಾ ಇಷ್ಟ ಆಯಿತು. ದಿಸ್ ಇಸ್ ಮೈ ಫ್ರ್ಯಾಂಕ್ ಒಪಿನಿಯನ್. ನನ್ನ ಮನಸ್ಸಿಂದ ಹೇಳ್ತಿರೋದು. ಐ ಲವ್ ದ ಮೂವಿ. ಸಿನಿಮಾಟೋಗ್ರಫಿ ವಿಲಿಯಮ್ ಸರ್, ಯು ಹ್ಯಾವ್ ಔಟ್ಡನ್ ಎವ್ರಿಥಿಂಗ್. ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಸಿನಿಮ್ಯಾಟಿಕಲಿ ಅಂತಲೇ ಹೇಳ್ಬೋದು. ಶರಣ್ ಸರ್ ಎಷ್ಟು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅಗೇನ್ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ಶರಣ್ ಸರ್. ಇಟ್ಸ್ ಅಮೇಝಿಂಗ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಶರಣ್ ಸರ್ ನನಗೆ ತುಂಬ ಇಷ್ಟ ಆಯಿತು. ಪರ್ಫಾರ್ಮೆನ್ಸ್ ವೈಸ್ ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ, CG ವರ್ಕ್ಸ್ ತುಂಬ ಚೆನ್ನಾಗಿದೆ, ವಿಜುವಲ್ಸ್ ಅಮೇಝಿಂಗ್ ಆಗಿದೆ, ಸ್ಕ್ರೀನ್ ಪ್ಲೇ, ಡಿರೆಕ್ಷನ್, ಪ್ರತಿಯೊಂದು ಡಿಪಾರ್ಟ್ಮೆಂಟು ಅವ್ರು 100% ಕೊಟ್ಟು ಮಾಡಿರೋ ಥರ ಇದೆ. ಆ್ಯಂಡ್ ಐ ವಿಶ್ the whole team of Avtara Purusha 2 very all the best and good luck for the movie. Thank you. ಸಾರಿ, ಫಸ್ಟ್ ಇದು ಹೇಳಬೇಕು, ಆಮೇಲೆ ನಿಮ್ಮ ಹತ್ರ ಡೌಟ್ಗಳಿದೆ ಕೇಳಬೇಕು. ಅಂದರೆ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಶರಣ್ ಸರ್ ಅವರ ಸ್ಟಾರ್ಟಿಂಗ್ ಕರಿಯರಿಂದನೂ ಇಲ್ಲಿವರೆಗೂ ಎಲ್ಲ ಥರ ರೋಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ಮೋಸ್ಟ್ ಆಫ್ ರೋಲ್ಸು ನಿಮ್ಮನ್ನು ನಗ್ಸೋದಾಗಿರ್ಬೋದು. ಆದರೆ ಈ ರೋಲಲ್ಲಿ ಇದರಲ್ಲಿ ಎಸ್ಪೆಷಲಿ ಅವತಾರ ಪುರುಷ ಪಾರ್ಟ್ 1 ಎಲ್ಲರೂ ನೋಡಿದ್ದೀರಾ. ಬಟ್ ಸೆಕೆಂಡ್ ಒನ್ ಇದೇನಿದೆಯಲ್ಲ, ಅದು ಕೊನೆಗೂ ಇಲ್ಲಿಂದ ಆ ಒಂದು ಬೇರೆ ಲೋಕಕ್ಕೆ ಹೋಗಿ ಆ ಡೈಮೆನ್ಷನ್ನು ಸರ್ ಗೂಸ್ ಬಂಪ್ಸ್ ಸಾಕಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲ ಇದನ್ನು ಅಲ್ಲಿ ಹೋಗಿನೂ ನಿಮ್ದೊಂದು ಸಿಗ್ನೇಚರ್ ಬಿಟ್ಟಿಲ್ಲ. ತ್ರಿಶಂಕುಗೆ ಹೋದ್ರು ಅದೇ ಸುನಿ ಕಚ್ಚೋದು ಫ್ಯಾಂಟಾಸ್ಟಿಕ್ ಆಗಿತ್ತು. ಭಾಳ ಖುಷಿ ಆಯಿತು. ಆ್ಯಂಡ್ ನಿಜವಾಗ್ಲೂ ಸುನಿ ಆಲೋಚನೆಗೆ ಮತ್ತು ಅದನ್ನು ಕಲ್ಪನೆ ಮಾಡ್ಕೊಳ್ಳೋದು ದೊಡ್ಡ ಒಂದು ಹಂತ ಆದರೆ ಅದನ್ನು ಸ್ಕ್ರೀನ್ ಮೇಲೆ ತರೋದು ಇನ್ನೊಂದು ಹಂತ. ಸೊ ಹಾಗಾಗಿ ಇಡೀ ಅವತಾರ ಪುರುಷ 2 ಚಿತ್ರದ ಎಲ್ಲ ತಂಡಕ್ಕೂ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾನ ಎಂಜಾಯ್ ಮಾಡ್ಕೊಂಡು ನೋಡಬೇಕು. ಇದನ್ನು ತುಂಬ ಇಂಟೆನ್ಸಾಗಿ ನೋಡಬೇಕು. ನೋಡಿದಾಗ ಮಾತ್ರ ನಮ್ಮ ಪುರಾಣಗಳಲ್ಲಿರೋವಂಥ ಅಥವಾ ನಾವು ಕೇಳಿದಂಥ ಕಥೆಗಳು, ದೈವಿಕ ಕಥೆಗಳು, ಸಾತ್ವಿಕತೆ ಕಥೆಗಳೇನು, ವಾಮಾಚಾರದ ಕಥೆಗಳೇನು, ವಾಮಾನ ಏನಕ್ಕೆ ಹೇಳ್ತೀವಿ ಅದಕ್ಕೆ, ಸೊ ಅದ್ರದ್ದು ಎಲ್ಲವನ್ನೂ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ನನಗಂತೂ ಬಿಕಾಸ್ ನನಗೆ ಪರ್ಟಿಕ್ಯುಲರ್ಲಿ ಆ ವಿಷಯ ತುಂಬ ಇಷ್ಟ. ಹಾಗಾಗಿ ಆ ಸಿನಿಮಾ ಸಖತ್ ಇಷ್ಟ ಆಯಿತು. ಎಲ್ಲರೂ ಚಿತ್ರಮಂದಿರದಲ್ಲೇ ಈ ಸಿನಿಮಾ ನೋಡಬೇಕು. ಯಾಕೆಂದರೆ ಆ ಸೌಂಡ್ ಡಿಸೈನಿಂಗು, ಡೀಟೇಲಿಂಗು ಅವೆಲ್ಲ ಎಲ್ಲೋ ನೋಡೋದ್ರಾಗಲ್ಲ, ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.